ಸ್ನೇಹಿತರೆ ನಮಸ್ಕಾರ. ಪೊಲೀಸ್ ಇಲಾಖೆಯಲ್ಲಿ ಒಂದು ಮಾತಿದೆ, ನಮ್ಮನ್ನು ಇಂಡಿಪೆಂಡೆಂಟ್ ಆಗಿ ಬಿಟ್ಟುಬಿಟ್ರೆ ಎಂಥ ಕೇಸನ್ನು ಕೂಡ ಭೇದಿಸೋದು ದೊಡ್ಡ ವಿಚಾರ ಅಲ್ಲ ಅನ್ನುವಂಥದ್ದು ಪೊಲೀಸ್ ಇಲಾಖೆಯ ಪೊಲೀಸ್ ಅಧಿಕಾರಿಗಳು ಹೇಳುವಂಥ ಮಾತುಗಳು. ಅದು ರಾಜಕೀಯ ಪ್ರಭಾವ ಅಥವಾ VIP ಪರ್ಸನ್ಗಳ ಪ್ರಭಾವ ಅಥವಾ ಹಣದ ಪ್ರಭಾವ ಅಥವಾ ಬೇರೆ ಯಾವುದೇ ಅಧಿಕಾರದ ಪ್ರಭಾವ, ಇವು ಯಾವುದೇ ಇದ್ದರೂ ಕೂಡ ಅಲ್ಲಿ ಕೆಲಸ ಮಾಡೋಕ್ಕೆ ಅಸಾಧ್ಯ. ಆದರೆ ಅದ್ಯಾವುದು ಇರದೆ ಆರಾಮಾಗಿ ನಮ್ಮನ್ನು ನಮ್ಮಷ್ಟಕ್ಕೆ ಬಿಟ್ಟುಬಿಟ್ರೆ ಆ ತನಿಖೆಯನ್ನು ಇಂಡಿಪೆಂಡೆಂಟಾಗಿ ಹ್ಯಾಂಡಲ್ ಮಾಡಿ ಅಂತೇಳಿ ಒಂದು ಮಾತು ಹೇಳಿದ್ರೆ ಸಾಕು, ಎಂತಹದ್ದೇ ಕೇಸನ್ನು ಕೂಡ ನಾವು ಭೇದಿಸ್ತೀವಿ ಅನ್ನೋದನ್ನು ಸಾಕಷ್ಟು ಸಲ ನಿರೂಪಿಸಿದ್ದಾರೆ ನಮ್ಮ ಕರ್ನಾಟಕದ ಪೊಲೀಸರು. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ದೇಶ ವಿದೇಶದಲ್ಲೂ ಕೂಡ ಕರ್ನಾಟಕ ಪೊಲೀಸರ ಕಾರ್ಯಕ್ಷಮತೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳು ಆಗಾಗ ಕೇಳಿ ಬರ್ತದೆ. ಅದರಲ್ಲೂ ಕೂಡ ಈ ಲೋವರ್ ಲೆವೆಲ್ನಲ್ಲಿರುವಂಥ ಆಫೀಸರ್ಸ್ಗಳು ಒಂದು ಮಾತನ್ನು ಹೇಳ್ತಾರೆ, ನಮಗೆ ಹೈಯರ್ ಆಫೀಸರ್ಸ್ಗಳು ಸಪೋರ್ಟ್ ಕೊಟ್ಟರೆ ಅದು ಎಂಥದ್ದೇ ಕೇಸ್ ಇರಲಿ ಸರ್, ಎಂಥದ್ದೇ ದೊಡ್ಡ ಕ್ರಿಮಿನಲ್ ಆಗಿರಲಿ ಆತನನ್ನು ಹೆಡೆಮುರಿ ಕಟ್ಟದೆ ಬಿಡೋದೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿ ಮೇಲಧಿಕಾರಿಗಳ ಮೇಲೆ ಪ್ರತಿಯೊಂದು ಸ್ಟೇಷನ್ ಕೇಸ್ ಪ್ರತಿಯೊಂದು ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಿರ್ಬೋದು, ಕಾನೂನನ್ನು ಕಾಪಾಡೋದಿರ್ಬೋದು, ಪ್ರತಿಯೊಂದು ಕೂಡ ನಿಂತಿರೋದು ಅನ್ನೋದಕ್ಕೆ ಸಾಕ್ಷಿ ಈಗ ದರ್ಶನ್ ಪ್ರಕರಣ. ಹೌದು, ಯಾರ ಪ್ರಭಾವಕ್ಕೂ ಕೂಡ ಮಣಿಯದೆ ಒಬ್ಬ ರಿಯಲ್ ವಿಲನ್ ಮಾಡಿದಂತಹ ಇಬ್ಬರು ಅಧಿಕಾರಿಗಳ ಬಗ್ಗೆ ಇವತ್ತು ನಾನು ನಿಮಗೆ ಹೇಳಲೇಬೇಕು. ಇಷ್ಟು ದಿನಗಳ ಮುಂಚೆನೇ ಹೇಳಬೇಕಾಗಿತ್ತು, ಬಟ್ ಅದು ಸೂಕ್ತವಲ್ಲ ಅನ್ನೋದು ಈಗ ಹೇಳ್ತಾ ಇದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಕರಣದಲ್ಲಿ ಏನೆಲ್ಲ ಆಯಾಮಗಳು ಪಡೀತಾ ಇದ್ದಾವೆ, ಪ್ರಕರಣ ಯಾವ ದಿಕ್ಕಿಗೆ ಸಾಗ್ತಾ ಇದೆ, ದರ್ಶನ್ ಇನ್ನೂ ಕೂಡ ಜೈಲು ವಾಸವನ್ನು ಅನುಭವಿಸೋ ರೀತಿ ಆಗಿರುವಂಥದ್ದು, ಇವೆಲ್ಲದನ್ನು ಕೂಡ ಗಮನಿಸಿದಾಗ ಇಲ್ಲಿ ಪೊಲೀಸ್ ಅಧಿಕಾರಿಗಳ ಪಾತ್ರ ಮಹತ್ವದ್ದು ಅನ್ನೋದು ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು. ಜೊತೆಗೆ ಅದಕ್ಕೆ ಸಾಕ್ಷಿಯಾಗಿಯೇ ಈಗ ಇಷ್ಟು ಜನರನ್ನು 18 ಜನರನ್ನು ಈ ಪ್ರಕರಣದಲ್ಲಿ ಸಿಲುಕಿಸಿರೋದು, ಜೊತೆಗೆ ರೇಣುಕಾಸ್ವಾಮಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಚಿಕ್ಕ ಭರವಸೆ ಮೂಡಿರೋದು. ಹಾಗಾದರೆ ಇಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸಿದಂತಹ ಅಧಿಕಾರಿಗಳು ಯಾರು, ಇವರ ಕೈ ಕೆಳಗೆ ಕೆಲಸ ಮಾಡಿದಂತಹ ಸಹಾಯಕರು ಯಾರೆಲ್ಲ, ಅವರಿಗೆ ಈ ಅಧಿಕಾರಿಗಳು ಕೊಟ್ಟಂಥ ಸಾಥ್ ಹೇಗಿತ್ತು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರುವಂಥ ಮತ್ತು ಅತಿ ಹೆಚ್ಚು ಅಭಿಮಾನಿಗಳನ್ನು ಸಂಪಾದನೆ ಮಾಡಿರುವಂಥ ನಟ ಅಂತ ಹೇಳಿದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೌದು, ದಾಸ ಅಭಿಮಾನಿಗಳ ಚಾಲೆಂಜಿಂಗ್ ಸ್ಟಾರು, ಬಾಕ್ಸ್ ಆಫೀಸ್ ಸುಲ್ತಾನು ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಿಂಗು, ಹಿಟ್ ವೀರ, ಹೀಗೆ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ದರ್ಶನ್ ತೂಗುದೀಪ ಇದೀಗ ಕೊಲೆ ಪ್ರಕರಣವೊಂದರಲ್ಲಿ ಪ್ರಮುಖ ಆರೋಪಿ. ಪೊಲೀಸರ ಕಸ್ಟಡಿಯಲ್ಲಿ ಇರುವಂತಹ ಈ ನಿರಂತರವಾಗಿ ವಿಚಾರಣೆಯನ್ನು ಎದುರಿಸುವಂಥ ಅನಿವಾರ್ಯತೆ ಎದುರಾಗಿದೆ. ಒಂದೆಡೆ ದರ್ಶನ್ ಬಂಧನ ಚಿತ್ರರಂಗದ ಗಣ್ಯರು ಸೇರಿದಂತೆ ರಾಜ್ಯದ ಹಲವರಿಗೆ ಗಾಬರಿಯ ವಿಚಾರ, ಅಚ್ಚರಿಯ ವಿಚಾರ. ಆದರೆ ಈ ಪ್ರಕರಣದಲ್ಲಿ ಪೊಲೀಸರ ಅತಿಥಿಯಾಗಿರುವಂತಹ ದರ್ಶನ್ ಪರ ಬೆಂಬಲದ ಘೋಷಣೆಗಳು ಕೂಗ್ತಿರುವಂತಹ ಅಭಿಮಾನಿಗಳು ಮತ್ತೊಂದೆಡೆ. ಆರಂಭಿಕ ಹಂತದಲ್ಲೇ ಮುಚ್ಚಿ ಹೋಗಬೇಕಾಗಿದ್ದಂಥ ಈ ಪ್ರಕರಣದಲ್ಲಿ ದರ್ಶನ್ನನ್ನು ಎತ್ತಾಕೊಂಡ್ಬಂದಿದ್ದು ಸಾಮಾನ್ಯ ಸಂಗತಿ ಏನಲ್ಲ. ಜೊತೆಗೆ ಆತನ ಹೆಸರು ಕೇಳಿ ಬಂದಾಗ ಇಬ್ಬರು ಅಧಿಕಾರಿಗಳು ಇಲ್ಲ, ಈ ಪ್ರಕರಣವನ್ನು ಭೇದಿಸಿ ಸಿದ್ಧ ಅಂತೇಳಿ ಶಪಥ ಮಾಡಿದ್ದಂಥ ಪರಿಣಾಮ ಇವತ್ತು ದರ್ಶನ್ ಅರೆಸ್ಟ್ ಆಗುವಂತಾಯಿತು. ಹಾಗಾದರೆ ಆ ಇಬ್ಬರು ದಕ್ಷ ಅಧಿಕಾರಿಗಳು ಯಾರು, ಅವರ ಕೈ ಕೆಳಗೆ ಇರುವಂತಹ ಅಧಿಕಾರಿಗಳು ಯಾರು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನೋಡಿ, ಮೂಲತಃ ಚಿತ್ರದುರ್ಗದ ರೇಣುಕಾಸ್ವಾಮಿ ದರ್ಶನ್ ಗೆಳತಿ ಪವಿತ್ರಗೌಡಗೆ ಅಶ್ಲೀಲ ಮೆಸೇಜ್ ಒಂದನ್ನು ಕಳಿಸ್ತಾ ಇದ್ದ ಅನ್ನುವಂಥ ಕಾರಣಕ್ಕೆ ಮತ್ತು ವಿಪರೀತವಾದಂಥ ಕಾಟವನ್ನು ಕೊಡ್ತಿದ್ದ ಅನ್ನುವಂಥ ಕಾರಣಕ್ಕೋಸ್ಕರ ತನ್ನ ಆಪ್ತರೊಂದಿಗೆ ಸೇರಿ ರೇಣುಕಾಸ್ವಾಮಿಗೆ ಮನ ಬಂದಂತೆ ಥಳಿಸಿದ್ದಂತಹ ದರ್ಶನ್ ಮತ್ತು ಪಟಲಾಮ್ ಈ ಚಿತ್ರಹಿಂಸೆಯ ಪರಿಣಾಮ ಕೊನೆಗೆ ಆತ ಸಾಯ್ತಾನೆ. ಯಾರು? ರೇಣುಕಾಸ್ವಾಮಿ ಸಾಯ್ತಾನೆ. ಇದರ ಸಂಬಂಧ ಸುಮಾರೊಂದು 13 ಜನ ನೇರವಾಗಿ ಪ್ರಕರಣದಲ್ಲಿ ಭಾಗಿಯಾಗಿ ಮತ್ತೆ ಉಳಿದಂತಹ 5 ಜನ ಇಂಡೈರೆಕ್ಟ್ಲಿ ಭಾಗಿಯಾಗ್ತಾರೆ. ಒಟ್ಟು 18-19 ಜನ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಈ ಹಂತದಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಕಸ್ಟಡಿಯಲ್ಲಿ ಇಟ್ಕೊಂಡು ಅವರನ್ನು ವಿಚಾರಣೆ ನಡೆಸ್ಕೊಂಡು ಅವರಿಂದ ಬಾಯಿ ಬಿಡಿಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಬಟ್ ಇಲ್ಲಿ ಪ್ರಮುಖವಾಗಿ ಆಗಿದ್ದು ಆರಂಭದ ಹಂತದ ಒಂದು ಆಪರೇಷನ್. ಯಾವಾಗ ಈ ಪ್ರಕರಣ ರೇಣುಕಾಸ್ವಾಮಿಯ ಒಂದು ಪ್ರಕರಣ ಬೆಳಕಿಗೆ ಬರುತ್ತೋ, ಈತ ಇಲ್ಲಿ ಮೋರಿಯಲ್ಲಿ ಬಿದ್ದಿದ್ದಾನೆ, ಈ ಥರ ಒಂದು ದೇಹ ಬಿದ್ದಿದೆ ಅಂತ ಹೇಳಿಬಿಟ್ಟು ಪತ್ತೆಯಾಗಿ ನಂತರ ಆತ ರೇಣುಕಾಸ್ವಾಮಿ ಅಂತೇಳಿ ಗೊತ್ತಾಗಿ ನಂತರ ಇಲ್ಲಿ ಯಾರ್ಯಾರು ಬಂದಿದ್ರು ಏನು ಅನ್ನುವಂತಹ ಸುಳಿವುಗಳು ಹುಡುಕ್ತಾ ಇರುವಂಥ ಸಂದರ್ಭ 3 ಜನ ಸಡನ್ ಆಗಿ ಬಂದು ಸರೆಂಡರ್ ಆಗ್ತಾರೆ ಪೊಲೀಸ್ ಸ್ಟೇಷನ್ಗೆ. ಯಾವಾಗ 3 ಬಂದು ಸರೆಂಡರ್ ಆಗ್ತಾರೋ ಆಗ ಅವರಿಂದ ಬಾಯಿ ಬಿಡಿಸುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಪೊಲೀಸರು ಟ್ರೀಟ್ಮೆಂಟನ್ನೇ ಕೊಟ್ಬಿಟ್ಟು ಅವರಿಂದ ವಿಚಾರಗಳನ್ನು ಕಕ್ಕಿಸ್ತಾರೆ. ಆರಂಭದಲ್ಲಿ ಇವರು ಯಾವುದೇ ವಿಚಾರವನ್ನು ಕೂಡ ಹೇಳೋದಿಲ್ಲ, ಯಾವುದೋ ಹಣದ ವಿಚಾರಕ್ಕೆ ಈ ರೀತಿ ಮಾಡಿದ್ವಿ ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಆ ನಂತರ ದರ್ಶನ್ನು ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನೋದನ್ನು ಬೈ ಮಿಸ್ಟೇಕ್ ಬಾಯಿ ಬಿಟ್ಬಿಡ್ತಾನೆ ಒಬ್ಬ ಆರೋಪಿ. ಯಾವಾಗ ಅವನು ದರ್ಶನ್ ಹೆಸರನ್ನು ತೆಗೆದ್ನೋ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಇಮಿಡಿಯೇಟ್ಲಿ ಮೇಲಧಿಕಾರಿಗಳಿಗೆ ವಿಚಾರವನ್ನು ತಿಳಿಸ್ತಾರೆ. ಇಮಿಡಿಯೇಟ್ಲಿ ಫೀಲ್ಡಿಗೆ ಇಳಿದಂತಹ ಇನ್ಸ್ಪೆಕ್ಟರ್ ಮತ್ತು DCP ಇಬ್ಬರು ಕೂಡ ಕರೆಕ್ಟಾಗಿ ಇದನ್ನು ಡ್ರಿಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ
ಆಗ ತಮ್ಮ ಈ ವ್ಯಾಪ್ತಿ ಏನಿದೆ ಪಶ್ಚಿಮ ವಿಭಾಗ ವ್ಯಾಪ್ತಿಯ DCP ಆಗಿರುವಂತಹ ಎಸ್ ಗಿರೀಶ್ ಅವರು ಈ ಪ್ರಕರಣವನ್ನು ಕೈಗೆತ್ತಿಕೊಳ್ತಾರೆ. ಏನಿದು ಏನು ಅಂತ ಹೇಳಿಬಿಟ್ಟು ಎಲ್ಲ ವಿಚಾರವನ್ನು ಕೂಡ ಕಲೆ ಹಾಕೋಕ್ಕೆ ಶುರು ಮಾಡ್ತಾರೆ. ಆರಂಭಿಕ ಹಂತದಲ್ಲಿ ತಮ್ಮ ವ್ಯಾಪ್ತಿಗೆ ಸೇರಿದಾಗಲೇ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಉಪ ಪೊಲೀಸ್ ಆಯುಕ್ತ, ಪಶ್ಚಿಮ ವಿಭಾಗದ ಉಪ ಪೊಲೀಸ್ ಆಯುಕ್ತ ಎಸ್ ಗಿರೀಶ್ ಅವರು ಮುಚ್ಚಿ ಹೋಗಬೇಕಾಗಿದ್ದಂಥ ಕೇಸನ್ನು ಮತ್ತೆ ಮೇಲೆತ್ತುತ್ತಾರೆ. ಸತ್ಯಾಸತ್ಯತೆ ಹೊರತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಜನಸಾಮಾನ್ಯರು ಮೆಚ್ಚುವಂತಹ ಕಾರ್ಯವನ್ನು ಮಾಡಿ ಈ ಡೈನಮಿಕ್ ಅಧಿಕಾರಿಗಳು ಇಲ್ಲದೆ ಹೋಗಿದ್ರೆ ಈ ಪ್ರಕರಣ ಬಿದ್ದೇ ಹೋಗ್ತಿತ್ತು ಅನ್ನೋದನ್ನು ಇಲ್ಲಿ ಸಾಬೀತುಪಡಿಸಿದ್ದಾರೆ. ಇನ್ನು ಇಲ್ಲಿ DCP ಗಿರೀಶ್ಗೆ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ದು ಚಂದನ್ ಕುಮಾರ್ ಅನ್ನುವಂಥ ರಿಯಲ್ ಹೀರೋ. ಇವರಿಬ್ಬರು ಕೂಡ ಏನು ಮಾಡ್ತಾರೆ, ಈ ಪ್ರಕರಣವನ್ನು ಸಿಕ್ಕಾಬಟ್ಟೆ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಇವರು ಯಾವಾಗ ದರ್ಶನ್ ಹೆಸರು ಬರುತ್ತೋ ಆಗ ಇಮಿಡಿಯೇಟ್ಲಿ ಏನು ಮಾಡ್ತಾರೆ, ಕಮಿಷನರ್ಗೆ ವಿಚಾರವನ್ನು ತಿಳಿಸ್ತಾರೆ. ಯಾರು DCP ಗಿರೀಶ್ ಮತ್ತು ACP ಚಂದನ್ ಇದ್ದಾರಲ್ಲ, ಇವರಿಬ್ಬರು ಕೂಡ ಇಮಿಡಿಯೇಟ್ಲಿ ಕಮಿಷನರ್ಗೆ ಈ ವಿಚಾರವನ್ನು ತಿಳಿಸ್ತಾರೆ. ಇವರಿಬ್ಬರೇ ಈ ಪ್ರಕರಣದ ಮುಂದಾಳತ್ವವನ್ನು ಕೂಡ ವಹಿಸ್ತಾರೆ. ಇಮಿಡಿಯೇಟ್ಲಿ ಇವ್ರು ಏನು ಮಾಡ್ತಾರೆ, ಕಮಿಷನರ್ ಮೂಲಕ ಇನ್ಫಾರ್ಮೇಷನ್ಸನ್ನು ಒಂದು ಸ್ವಲ್ಪ ಹಂಚಿಕೊಂಡು ಅದಾದ ಬಳಿಕ ಗೃಹ ಸಚಿವರಿಗೂ ಕೂಡ ವಿಚಾರವನ್ನು ತಿಳಿಸಿ ದರ್ಶನ್ ಈ ಪ್ರಕರಣದಲ್ಲಿ ಇರೋದು ಸತ್ಯ, ಅವನನ್ನು ಅರೆಸ್ಟ್ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆಗ ಒಂದು ಸೆಕೆಂಡು ಕಮಿಷನರ್ ಕೂಡ ಶಾಕ್ ಆಗ್ತಾರೆ. ದರ್ಶನ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿದ್ದೀರಾ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಮಾಡ್ತಾರೆ. ಅದಾದ ಬಳಿಕ ಇಲ್ಲ ದರ್ಶನ್ ಇರೋದು ಕನ್ಫರ್ಮ್ ಅಂತೇಳಿ ಗೊತ್ತಾಗುತ್ತೆ. ದರ್ಶನನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಎರಡೇ ದಿನ ಫಾಲೋ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ದರ್ಶನನ್ನು ವಶಕ್ಕೆ ಪಡಿತಾರೆ ಜಿಮ್ನಿಂದನೂ ಕೂಡ ಫಾಲೋ ಮಾಡ್ಕೊಂಡೋಗಿ ಹೋಟೆಲ್ಗೆ ಕರ್ಕೊಂಡೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ ತಕ್ಷಣ ಅಲ್ಲಿಂದ 10 ಜೀಪು ಅಂತೇಳಿ ಹೇಳ್ತಾರೆ. ನಕರ ಮಾಡಿದಾಗ ಖಡಕ್ಕಾಗಿನೇ ವಾರ್ನಿಂಗನ್ನು ಕೂಡ ಕೊಡ್ತಾರೆ. ನೀನಾಗೆ ಹತ್ತುತ್ತೀಯೋ ಅಲ್ವಾ, ನಾನು ಹತ್ತಿಸ್ಕೊಂಡು ಹೋಗಬೇಕಾ ಅಂತೇಳಿ ಕೇಳ್ತಾರೆ. ಅಲ್ಲಿ ಈ ರೀತಿ ಆವಾಜ್ ಬಿಟ್ಟಿದ್ದು ಬೇರೆ ಅಲ್ಲಲ್ಲ, ಅದೇ ACP ಚಂದನ್ ಕುಮಾರ್. ಆಯಿತು, ಇಲ್ಲಿ ಕರ್ಕೊಂಡು ಬಂದಮೇಲೆ ಬಾಯಿ ಬಿಡಿಸುವಂಥ ಪ್ರಕ್ರಿಯೆ ಶುರು ಆಗುತ್ತಲ್ಲ, ಆಗ DCP ಗಿರೀಶ್ ಎಂಟ್ರಿ ಕೊಡ್ತಾರೆ. DCP ಗಿರೀಶು ಎಲ್ಲವನ್ನು ಕೂಡ ನೋಡ್ತಾನೆ, ಮಾನಿಟರ್ ಮಾಡ್ತಾನೆ ಇರ್ತಾರೆ ಮತ್ತು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇರ್ತಾರೆ. ಯಾವಾಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ದರ್ಶನ್ ಬರ್ತಾರೋ ಗಿರೀಶ್ ಎಂಟ್ರಿ ಕೊಡ್ತಾರೆ. ಗಿರೀಶ್ ಕೂಡ ತನ್ನದೇ ಸ್ಟೈಲ್ನಲ್ಲಿ ವಿಚಾರಣೆಯನ್ನು ಶುರು ಮಾಡ್ತಾರೆ. ಸತ್ಯಗಳನ್ನು ಕಕ್ಕಿಸೋಕೆ ಶುರು ಮಾಡ್ತಾರೆ. ಪ್ರತ್ಯೇಕವಾಗಿ ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಗ್ಯಾದರ್ ಮಾಡಿ ನಂತರ ಒಂದು ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಯಾರ ಮರ್ಜಿಗೂ ಅಥವಾ ಯಾರದೇ ಒತ್ತಡಕ್ಕೂ ಕೂಡ ಇಲ್ಲಿ ಬೀಳಲಿಲ್ಲ ಇವರಿಬ್ಬರು ಕೂಡ ಅನ್ನೋದನ್ನು ಗಮನಿಸಬೇಕು. ಯಾಕೆ ಹೇಗೆ ಹೇಳ್ತೀನಿ ನೋಡಿ. ಆರಂಭದಲ್ಲಿ ದರ್ಶನ್ ಹೆಸರು ಬಂದಾಗಲೇ ಸ್ವಲ್ಪ ಅಲರ್ಟ್ ಆಗ್ತಾರೆ. ದರ್ಶನ್ ಹೆಸರು ಬಂದಾಗ ಕ್ರಾಸ್ ಚೆಕ್ ಕೂಡ ಮಾಡ್ತಾರೆ. ಬಟ್ ಆಗೋದಿಲ್ಲ. ಇದು ದರ್ಶನ್ ಅನ್ನೋದೇ ಗೊತ್ತಾಗ್ಬಿಡುತ್ತೆ, ಏನು ಕೂಡ ಕನ್ಫ್ಯೂಷನ್ ಇರೋದಿಲ್ಲ. ಆನಂತರ ದರ್ಶನ್ ಈ ಪ್ರಕರಣದಲ್ಲಿ ಇದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಯಾವಾಗ ಗೊತ್ತಾಯಿತೋ ತಗೊಳ್ಳಿ, ಆವಾಗ ಕಾಲ್ ಬರೋಕ್ಕೆ ಶುರುವಾಯಿತು. ಯಾರ್ಯಾರ್ದು, ಹಾಲಿ ಸಚಿವರದು ಕೂಡ ಕಾಲ್ ಬರುತ್ತೆ. ಗೃಹ ಮಂತ್ರಿಗಳವರೆಗೂ ಕೂಡ ಒತ್ತಡಗಳು ಬರ್ತವೆ. CM ಸಿದ್ದರಾಮಯ್ಯನವ್ರಿಗೂ ಕೂಡ ಒತ್ತಡವನ್ನು ಹಾಕ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಬ್ಬ ಸಚಿವನಂತೂ ದರ್ಶನ್ ಅತ್ಯಾಪ್ತ, ಆತ ಸಿದ್ದರಾಮಯ್ಯವ್ರಿಗೂ ಕೂಡ ಅತ್ಯಾಪ್ತ. ಸಿದ್ದರಾಮಯ್ಯಗೂ ಕೂಡ ಒತ್ತಡವನ್ನು ಹಾಕ್ತಾರೆ. ಬಟ್ ಯಾರೂ ಕೂಡ ಇಲ್ಲಿ ಇಲ್ಲ, ಈ ವಿಚಾರದಲ್ಲಿ ನಾವು ತಲೆ ಹಾಕೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಒಂದು ಹಂತದಲ್ಲಿ DCP ಗಿರೀಶ್ಗೂ ಕೂಡ ಕಾಲ್ಗಳ ಮೇಲೆ ಕಾಲ್, ಯಾರ್ದು, ಸಚಿವರದ್ದು, ಮಾಜಿ ಸಚಿವರದ್ದು, ಶಾಸಕರದ್ದು, ಮಾಜಿ ಶಾಸಕರದ್ದು, ಎಲ್ಲರದ್ದು ಕೂಡ ಕಾಲ್. ನೋಡಿ ಗಿರೀಶ್, ಈ ರೀತಿ ಮಾಡಬೇಡಿ ಹಾಗೆ ಹೀಗೆ ಅಂತೇಳಿ. ಆದರೆ ಗಿರೀಶ್ ಹಿನ್ನೆಲೆ ಗೊತ್ತಿರೋರು ಬಹುಶಃ ಯಾರು ಕೂಡ ಗಿರೀಶ್ಗೆ ಕಾಲ್ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಗಿರೀಶ್ ಯಾರ ಮಾತನ್ನು ಕೂಡ ಕೇಳುವಂತಹ ಅಧಿಕಾರಿ ಅಲ್ಲ. ಈ ಹಿಂದೆ SP ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಹಲವು ಕಡೆ ಇದೇ ರೀತಿ ಆಗಿದೆ. ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ ಈ ಗಿರೀಶ್ ಅನ್ನೋದು. ರಾಮನಗರದಲ್ಲೂ ಮಂಡ್ಯದಲ್ಲೂ ಎಲ್ಲ ಒಂದು ಕಡೆ SP ಆಗಿದ್ದರು. ಅಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆ ನಡೆದಾಗಲೂ ಕೂಡ ಅವರು ಸೆಡ್ ಹೊಡೆದಿದ್ರು. ಅಂತಹ ಖಡಕ್ ಆಫೀಸರ್ ಗಿರೀಶ್. ಜೊತೆಗೆ ಇವರ ಕೆಳಗಿರೋದು ACP ಚಂದನ್ ಕುಮಾರ್. ಇವರಿಬ್ಬರೇ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ನಿರಂತರವಾದಂಥ ಡಾಕ್ಯುಮೆಂಟೇಷನ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಬ್ಬರಾದ್ಮೇಲೆ ಒಬ್ಬರನ್ನ ಆಪರೇಷನ್ ಮಾಡ್ತಾ ಹೋಗ್ತಿದ್ದಾರೆ. ಈಗ ಎಲ್ಲರಿಂದನೂ ಕೂಡ ಬಾಯಿ ಬಿಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಇವರಿಗೆ ಸಾಥನ್ನು ಕೊಟ್ಟಂಥ ಸರ್ಕಾರಕ್ಕೂ ಕೂಡ ಇಲ್ಲಿ ಧನ್ಯವಾದ ಹೇಳ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಧೈರ್ಯ, ಖಡಕ್ ನಿರ್ಧಾರ, ಜೊತೆಗೆ ರಾಜ್ಯದ ಜನರ ಜೀವವನ್ನು ಕಾಪಾಡುವಂಥದ್ದು, ಕಾನೂನನ್ನು ರಕ್ಷಣೆ ಮಾಡುವಂಥದ್ದು ಇವರ ಕರ್ತವ್ಯ. ಇಲ್ಲಿ ನಿಜವಾಗ್ಲೂ ಕೂಡ ಈ ಸ್ಕ್ರೀನಲ್ಲಿ ಹೀರೋ ಆಗಿದ್ದವನು ಈಗ ಆ ರಿಯಲ್ ಲೈಫ್ನಲ್ಲಿ ವಿಲನ್ ಆಗಿದ್ದಾನೆ. ಈ ಕಾನೂನನ್ನು ಕಾಪಾಡುವಂಥ ಕಾಕಿ ತೊಟ್ಟವರು ನಿಜವಾದಂಥ ಹೀರೋಗಳ. ಈ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ACP ಮತ್ತು DCP ಇಬ್ಬರು ಕೂಡ ತುಂಬ ಶ್ಲಾಘನೆಗೆ ಒಳಪಡ್ತಿದ್ದಾರೆ. ಹಾಗೆ ನೋಡಿದ್ರೆ ಈ ಹಿಂದೇನೂ ಕೂಡ DCP ಗಿರೀಶು ಇಂತಹ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ACP ಚಂದನ್ ಕುಮಾರ್ ಕೂಡ ಹಾಗೆ ನೇರ ಮತ್ತು ನಿಷ್ಠುರವಾದ ತನಕ್ಕೆ ಹೆಸರುವಾಸಿ. ಯಾವುದೇ ಪ್ರಕರಣವನ್ನು ಕೂಡ ಕೈಗೆತ್ತಿಕೊಂಡ್ರೂ ಅದನ್ನು ಒಂದು ಎಂಡ್ ಮಾಡದೆ ಅದನ್ನು ಕೈ ಚೆಲ್ಲುವಂಥ ಉದಾಹರಣೆಗಳೇ ಇಲ್ಲ.
ಅಂತಹ ಕೆಲಸಗಳನ್ನು ಮಾಡಿಕೊಂಡು ಜನರ ಪ್ರಶಂಸೆಗೂ ಮತ್ತು ಜನರ ನಂಬಿಕೆಯೂ ಕೂಡ ಗಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಕೇಸ್ ಎಷ್ಟು ದಿನ ನಿಲ್ಲುತ್ತೆ, ಏನಾಗುತ್ತೆ ಅದು ಸೆಕೆಂಡ್ರಿ. ಬಟ್ ಸದ್ಯಕ್ಕಂತೂ ಇವರಿಬ್ಬರ ಕೆಲಸ ಇದೆಯಲ್ಲ, ಇದನ್ನು ಮೆಚ್ಚಲೇಬೇಕು. ನೀವೇನು ಇವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೀರಾ, ಏನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.